ನಮಸ್ಕಾರ ಎಲ್ರಿಗೂ. ಇವತ್ತಿನ ಅವಧಿಯಲ್ಲಿ ನಾವು ಪದ್ಮ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗ್ತಕ್ಕಂಥ ಮಾಹಿತಿ ಇರ್ತದೆ, ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ, ಪದ್ಮ ಪ್ರಶಸ್ತಿಗಳು ಭಾರತ ಸರ್ಕಾರ ನೀಡುವ ಪ್ರಮುಖ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದೆರಡು ಮೂರು ವಿಧಗಳು ಬರ್ತವೆ. ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ದೇಶಕ್ಕೆ ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಪ್ರಶಸ್ತಿಗಳನ್ನು ಘೋಷಣೆ ಮಾಡುತ್ತಾರೆ. ಪ್ರಶಸ್ತಿಗಳನ್ನು ಭಾರತದ ರಾಷ್ಟ್ರಪತಿಗಳು ಪ್ರದಾನ ಮಾಡ್ತಕ್ಕಂಥದ್ದು. ಪ್ರಶಸ್ತಿ ಘೋಷಣೆ ಮಾಡುವ ಇಲಾಖೆ ಯಾವುದು ಅಂತ ಕೇಳಿದ್ರೆ ಅದು ಗೃಹ ಸಚಿವಾಲಯದ ಅಡಿಯಲ್ಲಿ ಈ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾರೆ. ಮುಂದುವರೆದು ಪದ್ಮ ಪ್ರಶಸ್ತಿಗಳು ಭಾರತ ಸರ್ಕಾರ ಗಣನೀಯ ನಾಗರಿಕರಿಗೆ ಗೌರವ ನೀಡತಕ್ಕಂಥ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಮೊದಲಿನಿಂದ ಅಂದರೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಮುನ್ನಾ ದಿನಗಳಲ್ಲಿ ಈ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು. ಗಣರಾಜ್ಯೋತ್ಸವದ ಮುನ್ನಾ ದಿನ ಈ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾರೆ. ಅವುಗಳು ರಾಷ್ಟ್ರಪತಿ ಭವನದಲ್ಲಿ ಪ್ರದಾನ ಮಾಡ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಕ್ಕಂಥದ್ದು. ಪ್ರಶಸ್ತಿಗಳು 3 ಮಟ್ಟಗಳಲ್ಲಿ ನೀಡಲಾಗ್ತದೆ. ನೋಡ್ತಾ ಇದ್ದೀರಿ, ಇಲ್ಲಿ ಚಿತ್ರಗಳಲ್ಲಿ ಗಮನಿಸಬಹುದು. ಪದ್ಮ ವಿಭೂಷಣ ಮೊದಲನೇದಾಗಿ ಪ್ರಶಸ್ತಿ, ಹಾಗೆ ಎರಡನೇದು ಪದ್ಮ ಭೂಷಣ, ಮೂರನೇದಾಗಿ ಪದ್ಮಶ್ರೀ ಅಂತಕ್ಕಂಥದ್ದು. ಈ 3 ಅವಾರ್ಡ್ಗಳನ್ನು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಭಾರತ ದೇಶದ ಒಳಗಡೆ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಮುಂದುವರೆದು 2026ರ ಪ್ರಶಸ್ತಿ ಅಂಕಿಅಂಶಗಳನ್ನು ನೋಡೋದಾದರೆ ಒಟ್ಟು 131 ಜನರಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಗ್ಯದ ಅಂತಕ್ಕಂಥದ್ದು. ಪದ್ಮ ಪ್ರಶಸ್ತಿಗಳು ಎಷ್ಟು ನೀಡಲಾಗ್ಯದ 2026ರಲ್ಲಿ ಅಂದರೆ ಒಟ್ಟು 131 ಪ್ರಶಸ್ತಿಗಳನ್ನು ನೀಡಲಾಗ್ಯದ ಅಂತಕ್ಕಂಥದ್ದು. ಇದರಲ್ಲಿ 5 ಪದ್ಮ ವಿಭೂಷಣ ಅದಾವ ಅಂತಕ್ಕಂಥದ್ದು. ಎಷ್ಟದಾವ? 5 ಪದ್ಮ ವಿಭೂಷಣ ಅದಾವ, 13 ಪದ್ಮಭೂಷಣ ಅದಾವ. 13 ಪ್ರಶಸ್ತಿಗಳು ಪದ್ಮಭೂಷಣ, ಇನ್ನು 113 ಪದ್ಮಶ್ರೀ ಪ್ರಶಸ್ತಿಗಳು. ಒಟ್ಟು 131 ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ 2026ರಲ್ಲಿ ಅಂತಕ್ಕಂಥದ್ದು. ಇದರಲ್ಲಿ 19 ಮಂದಿ ಮಹಿಳೆಯರು ಒಳಗೊಂಡಂತೆ 112 ಜನ ಪುರುಷರು. ಇದರಲ್ಲಿ 16 ಮಂದಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಕೆಲವೊಂದು ಕೌಟುಂಬಿಕ ಪ್ರಕರಣದಲ್ಲಿ ಅಂದರೆ ಒಂದು ಪ್ರಶಸ್ತಿ ಇಬ್ಬರಿಗೆ ನೀಡಲಾಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಬಹುದು. ನೀಡಬಹುದು ಅಥವಾ ನೀಡಲಾಗುತ್ತದೆ ಅಂತಕ್ಕಂಥ ಉದಾಹರಣೆ ಮೂಲಕ ಕೇಳಿದ್ರೆ ಇದು ಹೌದು ಅಂತಕ್ಕಂಥದ್ದು. ಮುಂದುವರೆದು ಗಮನಿಸ್ತಾ ಇದ್ದೀವಿ, ಗೃಹ ಸಚಿವರು ಈ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು. ಈ ಪ್ರಶಸ್ತಿಗಳು ಗೃಹ ಸಚಿವಾಲಯದ ಅಡಿಯಲ್ಲಿ ಘೋಷಿಸಲಾಗುತ್ತೆ. ಆದರೆ ಈ ಗೌರವವನ್ನು ರಾಷ್ಟ್ರಪತಿಗಳಿಂದ ಕೊಡಮಾಡಲ್ಪಡುತ್ತದೆ. ಈ ಪ್ರಶಸ್ತಿ ಏನು ಮಾಡ್ತಾರೆ? ಘೋಷಣೆ ಮಾಡ್ತಕ್ಕಂಥದ್ದು ಗೃಹ ಸಚಿವಾಲಯದ ಅಡಿ ಘೋಷಣೆ ಮಾಡಲಾಗುತ್ತೆ. ಆದರೆ ಈ ಪ್ರಶಸ್ತಿಗಳು ರಾಷ್ಟ್ರಪತಿಯವರು ಭಾರತದ ನಾಗರಿಕರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಹಾಗೆ ಮುಂದುವರೆದು ನೋಡೋಣ, ಈ ಪ್ರಶಸ್ತಿಗಳು 2026ರಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರೆಲ್ಲ ವಿಜೇತರಾಗಿದ್ದಾರೆ, ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಎತ್ಕೊಂಡು ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀರಿ. ಇಲ್ಲಿ ಪದ್ಮ ಭೂಷಣ ಪ್ರಶಸ್ತಿ ನೋಡೋದಾದರೆ ಧರ್ಮೇಂದ್ರ ಸಿಂಗ್ ದೇವುಲ್ ಅಂತಕ್ಕಂಥವ್ರಿಗೆ ನೀಡಲಾಗಿದೆ. ಇವರು ಯಾವ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಅಂದರೆ ಕಲೆ ಮತ್ತು ಚಿತ್ರರಂಗದಲ್ಲಿ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಮುಖವಾಗಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂದರೆ ಧರ್ಮೇಂದ್ರ ಸಿಂಗ್ ದೇವುಲ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದು. ಪದ್ಮವಿಭೂಷಣ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಲ್ಲಿ ಕ್ಷೇತ್ರಗಳನ್ನು ಆಯ್ಕೆಯ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಇಲ್ಲ ಅಂದರೆ ಧರ್ಮೇಂದ್ರ ಸಿಂಗ್ ದೇವುಲ್ ಅವರಿಗೆ
ಯಾವ ಪ್ರಶಸ್ತಿ ನೀಡಲಾಗಿದೆ? ಪದ್ಮವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ, ಇನ್ನೊಂದು ಪ್ರಶಸ್ತಿಯನ್ನು ಆ್ಯಡ್ ಮಾಡಿಬಿಟ್ಟು ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಈ ರೀತಿ ಪ್ರಶ್ನೆಗಳು ಬರ್ತಾವೆ. ಅದಕ್ಕೋಸ್ಕರ ನಾವು ಡೀಟೇಲ್ ಆಗಿ ಪ್ರಶ್ನೆಗಳ ನೋಡ್ತಾ ಹೋಗಬೇಕಾಗುತ್ತೆ. ಹಾಗೆ ಇವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ಕೆ.ಟಿ. ಥಾಮಸ್ ಅಂತಕ್ಕಂಥವ್ರಿಗೆ ಜನೋಪಯೋಗಿ ಕಾರ್ಯಗಳಿಗೆ ಪಬ್ಲಿಕ್ ಅಫೇರ್ಸ್ಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆ ಎಂ ರಾಜಮ್ ಅಂತಕ್ಕಂಥವ್ರಿಗೆ ಕಲೆ ಮತ್ತು ಸಂಗೀತದಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವೈಲಿನ್ ಒಂದು ವಾದ್ಯ ನುಡಿಸುವುದರಲ್ಲಿ ಇವರಿಗೆ ಈ ಪ್ರಶಸ್ತಿ ಸಂದಿದೆ ಅಂತಕ್ಕಂಥದ್ದು. ಅದೇ ರೀತಿ ಪಿ ನಾರಾಯಣ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ವಿ ಎಸ್ ಅಚ್ಯುತಾನಂದ ಅವರಿಗೆ ಜನೋಪಯೋಗಿ ಕಾರ್ಯಗಳಿಗೆ ಪ್ರಶಸ್ತಿ ನೀಡಲಾಗಿದೆ. ಇವರಿಗೂ ಕೂಡ ಮರಣೋತ್ತರವಾಗಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಅಂತಕ್ಕಂಥದ್ದು. ಮುಂದುವರೆದು ಗಮನಿಸ್ತಾ ಇದ್ದೀವಿ. ಪದ್ಮಭೂಷಣ ಅವಾರ್ಡ್ ಅಂತಕ್ಕಂಥದ್ದು ಅಲ್ಕಾ ಯಾಗ್ನಿಕ್ ಅವರಿಗೆ ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೋಸ್ಕರ ಈ ಪ್ರಶಸ್ತಿ ನೀಡಲಾಗಿದೆ. ಭಗತ್ ಸಿಂಗ್ ಕೊಶ್ಯಾರಿ ಪಬ್ಲಿಕ್ ಅಫೇರ್ಸ್ ಅಂದರೆ ಸಾಮಾಜಿಕ ಸೇವೆಗಳಿಗೆ ಇವರಿಗೆ ಆ ಒಂದು ಪ್ರಶಸ್ತಿ ನೀಡಲಾಗಿದೆ. ಮಮ್ಮೂಟಿ ಅವರಿಗೆ ಕಲೆ ಮತ್ತು ಸಿನಿಮಾ ರಂಗದಲ್ಲಿ ಸೇವೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ, ಪದ್ಮಭೂಷಣ ಪ್ರಶಸ್ತಿ. ಯುಡೆ ಕೋಟಕ್ ಅಂತಕ್ಕಂಥವ್ರಿಗೆ ಟ್ರೇಡ್ ಮತ್ತು ಇಂಡಸ್ಟ್ರಿಯಲ್ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಉದ್ದೇಶದಿಂದ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಶಾತವಾದಿನಿ ಗಣೇಶ್ ಅವರಿಗೆ ಕಲೆ ಕ್ಷೇತ್ರದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಶತವಾದಿನಿ ಗಣೇಶರವರು ಇವರು ಕರ್ನಾಟಕದವರು ಅಂತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ನಾವು ಕರ್ನಾಟಕದ ಪ್ರತಿಯೊಂದು ಪರೀಕ್ಷೆಗಳಿಗೆ ಕರ್ನಾಟಕದಲ್ಲಿ ಯಾರೆಲ್ಲ ಪ್ರಶಸ್ತಿ ತೆಗೆದುಕೊಂಡ್ರ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅವ್ರ ಬಗ್ಗೆ ಫೋಕಸ್ ಮಾಡ್ತಕ್ಕಂಥದ್ದು ಹೆಚ್ಚಿಗೆ ಇರಬೇಕು. ಯಾಕಂದರೆ ಅದೇ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಪದ್ಮಶ್ರೀ ಅವಾರ್ಡ್ ಆಲ್ಮೋಸ್ಟ್ ಇವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಡೆದುಕೊಂಡಿರ್ತಕ್ಕಂಥವ್ರು. ಅಂಕೇಗೌಡ ಅಂತಕ್ಕಂಥವ್ರು ಸಾಮಾಜಿಕ ಸೇವೆಗೆ ಈ ಪ್ರಶಸ್ತಿ ನೀಡಲಾಗಿದೆ. ಹಾಗೆ ಡಾಕ್ಟರ್ ಪ್ರಭಾಕರ್ ಬಸವಪ್ರಭು ಕೋರೆರವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಸ್ ಜಿ ಸುಶೀಲಾಮರವರು ಸಾಮಾಜಿಕ ಸೇವೆಗೆ ಸುಶೀಲಾಮರವರಿಗೆ ಸಾಮಾಜಿಕ ಸೇವೆಯಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಶರೀಶೇಖರ್ ವೆಂಪಟಿ ಅಂತಕ್ಕಂಥವ್ರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೆ ಈ ಪ್ರಶಸ್ತಿಯನ್ನು ಒದಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಶೋಭಾ ವೆಂಕಟೇಶ್ ಅಯ್ಯಂಗಾಳ ಇವರು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ ಅಂತಕ್ಕಂಥದ್ದು. ಡಾಕ್ಟರ್ ಸುರೇಶ್ ಹಂಗವಾಡಿ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಸಿನ್ ಕ್ಷೇತ್ರದಲ್ಲಿ ಸಾಧನೆಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಕೂಡ ಕರ್ನಾಟಕದವರು ಅಂತಕ್ಕಂಥದ್ದು. ಟಿ ಜಗನ್ನಾಥ್ ಟ್ರೇಡ್ ಆ್ಯಂಡ್ ಅಂತಕ್ಕಂಥವ್ರಿಗೆ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿಯಲ್ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಪ್ರಮುಖವಾಗಿ ಅಂಕೇಗೌಡ ಸಾಮಾಜಿಕ ಸೇವೆ, ಡಾಕ್ಟರ್ ಪ್ರಭಾಕರ್ ಬಸವಪ್ರಭು ಕೋರೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರ, ಎಸ್ ಜಿ ಸುಶೀಲಾಮ ಸಾಮಾಜಿಕ ಸೇವೆ, ಶರೀಶೇಖರ್ ವೆಂಪಟಿ ಸಾಹಿತ್ಯ ಶಿಕ್ಷಣ, ಶೋಭಾ ವೆಂಕಟೇಶ್ ಅಯ್ಯಂಗಾಳ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗ, ಡಾಕ್ಟರ್ ಸುರೇಶ್ ಹಂಗವಾಡಿ ವೈದ್ಯಕೀಯ ಕ್ಷೇತ್ರ, ಟಿ ಜಗನ್ನಾಥನ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರೀಸ್ ಪದ್ಮಶ್ರೀ ಅವಾರ್ಡ್ ಪಡೆದುಕೊಂಡಂಥವರು. ಮುಂದುವರೆದು ನೋಡೋದಾದರೆ ಕರ್ನಾಟಕದವರು ಯಾವೆಲ್ಲ ಕ್ಷೇತ್ರದಲ್ಲಿ ಪ್ರಶಸ್ತಿ ಪಡೆದುಕೊಂಡರ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಅಂತಕ್ಕಂಥದ್ದು ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಬರ್ತವೆ. ಕರ್ನಾಟಕದಲ್ಲಿ ಪದ್ಮಭೂಷಣ ವಿಭಾಗದಲ್ಲಿ ಶತವಾದಿನಿ ಗಣೇಶರವರು, ಕಲೆ ಮತ್ತು ವಿಭಾಗದಲ್ಲಿ
ಕಲೆ ವಿಭಾಗದಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಂದಿದೆ ಅಂತಕ್ಕಂಥದ್ದು. ಅದೇ ರೀತಿ ಕರ್ನಾಟಕದಲ್ಲಿ ಪದ್ಮಶ್ರೀ ವಿಜೇತರನ್ನು ನೋಡೋದಾದರೆ ಅಂಕೇಗೌಡ ಅಂತಕ್ಕಂಥವ್ರು ಸಾಮಾಜಿಕ ಸೇವೆಗೆ, ಸಾಹಿತ್ಯ ಮತ್ತು ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆ ಡಾಕ್ಟರ್ ಪ್ರಭಾಕರ್ ಬಸವಪ್ರಭು ಕೋರೆರವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪದ್ಮ ಶ್ರೀ ಪ್ರಶಸ್ತಿ ನೀಡಲಾಗಿದೆ. ಎಸ್.ಜಿ. ಸುಶೀಲಾಮ್ಮ ಸಾಮಾಜಿಕ ಸೇವೆ, ಶಶಿ ಶೇಖರ್ ವೆಂಪಟ್ಟಿ ಸಾಹಿತ್ಯ ಶಿಕ್ಷಣ, ಶುಭಾ ವೆಂಕಟೇಶ್ ಅಯ್ಯಂಗಾರ್ ವಿಜ್ಞಾನ ಎಂಜಿನಿಯರಿಂಗ್, ಡಾಕ್ಟರ್ ಸುರೇಶ್ ಹಂಗವಾಡಿ ವೈದ್ಯಕೀಯ ಕ್ಷೇತ್ರ, ಹಾಗೆ ಟಿ ಜಗನ್ನಾಥನ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ವಿಭಾಗದಲ್ಲಿ ಕರ್ನಾಟಕದವರು ಇವರು ಪ್ರಮುಖವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಕೇಳ್ತಾರೆ ಅಂದರೆ ಶುಭಂ ವೆಂಕಟೇಶ್ ಅಯ್ಯಂಗಾರ್ ಇವರು ಯಾವ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದು ಕೇಳಿದ್ರೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗ ಅಂತಕ್ಕಂಥದ್ದು ನೆನಪಿನಾಗ ಇಟ್ಕೋಬೇಕು. SDFTಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೇ ಒಂದು ವೇದಲ್ಲಿ ಪ್ರಶ್ನೆಗಳು ಬರ್ತಾವೆ ಅತಿ ಹೆಚ್ಚಾಗಿ ಅಂತಕ್ಕಂಥದ್ದು ಗಮನಿಸ್ತಾ ಹೋಗ್ರಿ ಅಂತ ಹೇಳ್ತಾ ಡೈಲಿ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.